ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದ ಸರ್ವೆ ನಂಬರ್ 131/30ರಲ್ಲಿ ಮಂಜುನಾಥ್ ಮುನಿನಾಣಪ್ಪನವರ ಜಮೀನಿನಲ್ಲಿ ಮುನೇಶ್ವರ ಸ್ವಾಮಿ ದೇವಾಲಯ, ಚೌಡೇಶ್ವರಿ ದೇವಿ, ಸಪ್ತಮಾತೃಕೆಯರು ಹಾಗೂ ಮಹಾಕಾಳಿ ಶಕ್ತಿ ಪೀಠವೂ ಇದ್ದು, ಇಲ್ಲಿ ಸುಮಾರು 15 ವರ್ಷಗಳಿಂದ ಇದೇ ಗ್ರಾಮದ ನರಸಿಂಹಮೂರ್ತಿ ಅವರು ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅರ್ಚಕರಿಗೆ ದೇವಸ್ಥಾನದ ಪಕ್ಕದಲ್ಲಿರುವ ಆಲದ ಮರದಲ್ಲಿ ದಿನಾಂಕ 20/12/2024ರಂದು ಒಂದು ವಿಸ್ಮಯ ಕಂಡು ಬಂದಿದೆ. ಆಲದ ಮರದಲ್ಲಿ ನೀರು ಬರುವುದು ಕಾಣಿಸಿಕೊಂಡ ಅರ್ಚಕರಿಗೆ ಮರುದಿನ ನೀರು ಬರುವುದು ಸ್ಥಗಿತಗೊಂಡಿತು. ಇತರ 3 ದಿನಗಳಲ್ಲಿ ಮತ್ತೊಂದು ವಿಸ್ಮಯ ಕಂಡು ಬಂದಿದೆ. ದೇವಸ್ಥಾನದ ಪಕ್ಕದಲ್ಲಿರುವ ಬೇವಿನ ಮರದಲ್ಲಿ ಹಾಲು ಉಕ್ಕಿ ಬರುತ್ತಿರುವುದು ನೋಡಿ ಅರ್ಚಕರು ಆಶ್ಚರ್ಯಗೊಂಡಿದ್ದರು. ಅರ್ಚಕರನ್ನು ವಿಚಾರಿಸಲಾಗಿ ಇದಕ್ಕೂ ಮುಂಚೆ ಭಾರಿ ಗಾತ್ರದ ನಾಗರಹಾವು ದೇವಸ್ಥಾನ ಹಾಗೂ ಆಲದ ಮರ, ಬೇವಿನ ಮರಗಳ ಬಳಿ ಕಾಣಿಸಿಕೊಳ್ಳುತ್ತಿತ್ತು. ನಂತರ ದಿನಗಳಲ್ಲಿ ಇಂತಹ ವಿಸ್ಮಯಗಳು ಕಂಡು ಬಂದಿದೆ ಎಂದು ಅರ್ಚಕರು ಉತ್ತರಿಸಿದರು. ನನ್ನ ಹೆಸರು ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ಇದೇ ಗ್ರಾಮದಲ್ಲಿ ಮುಳ್ಳೂರು ಗ್ರಾಮದಲ್ಲಿ ಸುಮಾರು ನಾನು 17-18 ವರ್ಷಗಳಿಂದ ನಾನು ಅರ್ಚಕನಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಮುನಿನಾರಾಯಣಪ್ಪನ ಮಗನಾದ ಎಂ ಮಂಜುನಾಥ್ ಅವ್ರ ಜಮೀನು. ಇದರಲ್ಲಿ ನಾನು ಮುನೇಶ್ವರ ಸ್ವಾಮಿ, ಚೌಡೇಶ್ವರಿ ದೇವಿ, ಸಪ್ತಮಾತೃಕೆಯರು ಹಾಗೂ ಮಹಾಕಾಳಿ ಶಕ್ತಿಪೀಠ ಅಂತ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಸುಮಾರು 17-18 ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದರಲ್ಲಿ ಇಂಥ ವಿಸ್ಮಯಗಳು ನಾನು ಯಾವತ್ತೂ ಕಂಡಿದ್ದಿಲ್ಲ. ಆದ್ದರಿಂದ ಒಂದು 20ನೇ ತಾರೀಕು ಶುಕ್ರವಾರ ಇದೇ ತಿಂಗಳು ಡಿಸೆಂಬರಲ್ಲಿ ಹಲಸಿನ ಮರದಲ್ಲಿ ನೀರು ಬರೋದಕ್ಕೆ ಪ್ರಾರಂಭ ಆಯಿತು. ಅದು ನಂತರ ಸ್ಥಗಿತಗೊಂಡಿತು, ಮತ್ತೆ ಕಂಡು ಬಂದಿಲ್ಲ. ಬೆಳಗ್ಗೆ ಬಂದು ನೋಡಿದಾಗ ಯಾವುದು ನನಗೆ ಕಾಣಿಸಿಲ್ಲ. ಮತ್ತು ಸೋಮವಾರ 23ನೇ ತಾರೀಕು ಸಂಜೆ ಇದು ಪ್ರಾರಂಭ ಆಗಿದೆ ಅನ್ನಿಸ್ತೈತೆ. ಮಂಗಳವಾರ ಬೆಳಗ್ಗೆ ಒಂದು ಪೂಜೆ ಮಾಡುವಂಥ ಸಮಯದಲ್ಲಿ ಬಂದು ನೋಡಿದಾಗ ಬೆಳಗಿನ ಜಾವ ಇದು ಹಾಲು ಬರ್ತಾ ಇರೋದು ಕಂಡು ಬಂತು, ಗೋಚರ ಆಯಿತು. ಇದೊಂದು ವಿಸ್ಮಯ. ಇದು ಯಾವತ್ತೂ ಕಂಡಿದ್ದಿಲ್ಲ, ನೋಡಿಲ್ಲ ನಾನು. ಆದರೆ ಆವತ್ತಿಂದನೂ ಮಂಗಳವಾರ ದಿವಸದಿಂದನೂ ಒಂದೇ ಸಮನೆ ಹಾಲು ಬರ್ತಾನೇ ಇದೆ. ಅದನ್ನು ಮುಟ್ಟಿ ನಾವು ರುಚಿ ನೋಡಿದಾಗ ಅದು ಸಿಹಿಯಾಗಿ, ಸಕ್ಕರೆ ಅಂತ ಸಿಹಿಯಾಗಿತ್ತು, ಸ್ವಲ್ಪ ಉಗುರು ಥರನೂ ಇತ್ತು. ಇದು ಶಿಡ್ಲಘಟ್ಟ ತಾಲೂಕು ಮಳ್ಳೂರು ಗ್ರಾಮದಲ್ಲಿ ಈ ಮಂಜಣ್ಣವರ ಜಮೀನಲ್ಲಿ ನಮ್ಮ ಸ್ನೇಹಿತರಾದ ನರಸಿಂಹಮೂರ್ತಿಯವರು ಸುಮಾರು 17 ವರ್ಷಗಳಿಂದ ಚೌಡೇಶ್ವರಿ, ಮುನೇಶ್ವರ, ಕಾಟೇರಮ್ಮ, ಸಪ್ತಮಾತ್ರೆಗೆ ಪೂಜೆಯನ್ನು ಮಾಡಿಕೊಂಡು ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ವಿಸ್ಮಯ ಜಗತ್ತು ಏನು ಕಾಲಜ್ಞಾನ ಹೇಳಿರುವಂಥ ವೀರಬ್ರಹ್ಮೇಗರ ಸ್ವಾಮೀಜಿಗಳು, ಕೈವಾರ್ತಾತ್ನವರು ಹೇಳಿರುವಂತಹ ತಾಳೆಗರಿ ಒಲಿ ವಿಚಾರಗಳು ನುಡಿದಂತೆ ವಿಸ್ಮಯವಾದಂಥ ಘಟನೆಗಳು ಪ್ರಕೃತಿಯಲ್ಲಿ ನಾವು ಹಿಂದೆಂದು ಗೋಚರವಾಗದಂಥ ವಿಷಯಗಳು ನಮಗೆ ಶುಕ್ರವಾರದಲ್ಲಿ ಹಲಸಿನ ಮರದಲ್ಲಿ ದ್ರವ ರೂಪದಲ್ಲಿ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಂಡು ಅವತ್ತೇ ಅದು ಸ್ಥಗಿತಗೊಂಡಿದೆ. ನಂತರ ಏನಿದೆ, ಸೋಮವಾರ ದಿನ ನಮ್ಮ ಸ್ನೇಹಿತರು ಪೂಜೆ ಮಾಡಿಕೊಂಡು ಬೆಳಗ್ಗೆ ಬರಬೇಕಾದ್ರೆ ಇಲ್ಲಿ ಬೇವಿನ ಮರದಲ್ಲಿ ಹಾಲಿನ ರೂಪದಲ್ಲಿ ದ್ರವ ರೂಪವಾಗಿ ಹೊರಚಿಮ್ಮುತ್ತಾ ಇದೆ ಮತ್ತು ಗೋಚರವಾಗ್ತಿದೆ. ಸತತವಾಗಿ 2 ದಿನಗಳಿಂದ ಬರ್ತಾನೆ ಇದೆ. ಈ ವಿಷಯಗಳನ್ನು ನೋಡ್ತಾ ಇದ್ದರೆ ಪ್ರಕೃತಿಯಲ್ಲಿ ನಮ್ಮ ವಿಶ್ವವಾದಂಥ ಘಟನೆಗಳು, ನಂಬಲಾರಂಥ ಘಟನೆಗಳನ್ನು ಇವತ್ತು ನಾವು ನಂಬುವಲಿಕ್ಕೆ ಸಾಧ್ಯವಾಗಿದೆ. ಏಕೆಂದರೆ ನಾವು ನೇರವಾಗಿ ವೀಕ್ಷಣೆ ಮಾಡಿ ನೋಡ್ತಾ ಇರುವಂಥ ದೃಶ್ಯ ಆಗಿದೆ.